ಅಬ್ಬಬ್ಬ ಮಳೆಯ ಅಬ್ಬರದಿಂದಾಗಿ ಇದೀಗ ಡ್ಯಾಂಗಳಿಗೆ ಜೀವ ಕಳೆ ಬಂದಂತಿದೆ. ರಾಜ್ಯದ ಡ್ಯಾಂಗಳು ಈಗ ಭರ್ತಿಯಾಗುವ ಮುನ್ಸೂಚನೆ ಕೂಡ ಸಿಗ್ತಾ ಇರುವಂತದ್ದು. ರಾಜ್ಯದಲ್ಲಿ ಕಳೆದ 5 ದಿನಗಳಿಂದ ಕೂಡ ಭಾರಿ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಡ್ಯಾಂಗಳಲ್ಲಿ ನೀರು ಸಂಗ್ರಹ ಆಗ್ತಾ ಇದ್ದು 5 ದಿನಗಳಲ್ಲಿಯೇ ಡಬಲ್ ಆಗ್ತಾ ಇದೆ ನೀರಿನ ಗುಣಮಟ್ಟ. ಅಬ್ಬಬ್ಬ ಮಳೆ ಅಬ್ಬರ ಡ್ಯಾಂಗಳಿಗೆ ಬಂತು ಜೀವ ಕಳೆ. ರಾಜ್ಯದ ಡ್ಯಾಂಗಳಲ್ಲಿ ನೀರು ಸಂಗ್ರಹ 5 ದಿನದಲ್ಲೇ ಡಬಲ್. ಖಾಲಿಯಾಗಿದ್ದ ಜಲಾಶಯಗಳಿಗೆ ಬಂತು ಜೀವ ಕಳೆ. ಮುಂಗಾರು ಆರಂಭವಾದ್ರೂ ಖಾಲಿಯಾಗಿದ್ದ ಡ್ಯಾಂಗಳು. ರಾಜ್ಯದ ಜಲಾಶಯಗಳಲ್ಲಿ ಹೆಚ್ಚಾದ ಒಳಹರಿವಿನ ಪ್ರಮಾಣ. ಪ್ರಮುಖ ಜಲಾಶಯಗಳ ನೀರಿನ ಮಟ್ಟದಲ್ಲಿ ಭಾರಿ ಏರಿಕೆ ಇದೀಗ ಕಂಡು ಬರ್ತಾ ಇದೆ. ರಾಜ್ಯದ 22 ಜಲಾಶಯಗಳ ನೀರಿನ ಮಟ್ಟದಲ್ಲಿ ಭಾರಿ ಏರಿಕೆ. ಕೇವಲ 5 ದಿನಗಳಲ್ಲಿ ಡ್ಯಾಂಗಳಿಗೆ 50 ಟಿಎಂಸಿಗೂ ಅಧಿಕ ನೀರು ಸಂಗ್ರಹ ಆಗ್ತಾ ಇದೆ. 5 ದಿನಗಳಲ್ಲಿ ಜಲಾಶಯಗಳ ನೀರಿನ ಸಂಗ್ರಹ ಡಬಲ್ ಆಗ್ತಾ ಇರುವಂತದ್ದು. ಒಟ್ಟು ನೀರಿನ ಸಂಗ್ರಹ 66.62 ಟಿಎಂಸಿಯಿಂದ 117.53 ಟಿಎಂಸಿಗೆ ಏರಿಕೆಯಾಗಿದೆ. ಒಳಹರಿವು ಏರಿಕೆಯಿಂದ ಕೃಷಿ ಚಟುವಟಿಕೆಗಿದ್ದ ತೊಡಕು ಇದೀಗ ನಿವಾರಣೆಯಾಗ್ತಾ ಇದೆ. ರೈತರು ಕೂಡ ಖುಷಿಯಾಗ್ತಾ ಇದ್ದಾರೆ. ಮಳೆಯ ಅಬ್ಬರ ಡ್ಯಾಂಗಳಿಗೆ ಇದೀಗ ಜೀವ ಕಳೆ ಬಂದಿರುವಂತದ್ದು. ರಾಜ್ಯದ ಡ್ಯಾಂಗಳಲ್ಲಿ ನೀರು ಸಂಗ್ರಹ ಆಗ್ತಾ ಇದ್ದು 5 ದಿನದಲ್ಲಿಯೇ ಡಬಲ್ ಆಗ್ತಾ ಇದೆ ನೀರಿನ ಪ್ರಮಾಣ. ಖಾಲಿಯಾಗಿದ್ದಂತಹ ಜಲಾಶಯಗಳಿಗೆ ಜೀವ ಕಳೆ ಬರ್ತಾ ಇದೆ. ಮುಂಗಾರು ಆರಂಭವಾದ್ರೂ ಕೂಡ ಮಳೆ ಇಲ್ಲ ಅನ್ನುವಂತಹ ಕಾರಣಕ್ಕೆ ಎಲ್ಲರೂ ಕೂಡ ರೈತರು ಕೂಡ ಸಪ್ಪ ಆಗ್ಬಿಟ್ಟಿದ್ರು ಮುಖ. ಇದೀಗ ನಿರಂತರವಾಗಿ ಮಳೆ ಸುರಿತಾ ಇರುವ ಕಾರಣಕ್ಕೆ ಜಲಾಶಯ ಕೂಡ ಭರ್ತಿ ಆಗ್ತಾ ಇರುವಂಥದ್ದು. ಕೃಷಿ ಚಟುವಟಿಕೆಗೂ ವೇಗವನ್ನ ಪಡೆದುಕೊಂಡಿದೆ. ರಾಜ್ಯದ 22 ಜಲಾಶಯಗಳ ನೀರಿನ ಮಟ್ಟದಲ್ಲಿ ಭಾರಿ ಏರಿಕೆ ಈಗ ಕಂಡು ಬರ್ತಾ ಇದೆ. ಕೇವಲ 5 ದಿನಗಳಲ್ಲಿ ಡ್ಯಾಂಗಳಿಗೆ 50 ಟಿಎಂಸಿಗೂ ಅಧಿಕ ನೀರು ಸಂಗ್ರಹ ಆಗ್ತಾ ಇದೆ. ಹಳೆ ಮೈಸೂರು ಭಾಗದ ಡ್ಯಾಂಗಳ ನೀರಿನ ಮಟ್ಟದಲ್ಲಿ ಏರಿಕೆ. ಕಾವೇರಿ ಜಲನಯನ ಪ್ರದೇಶಗಳಲ್ಲಿ ಭಾರಿ ಮಳೆ ಹಿನ್ನೆಲೆ ಒಂದೇ ದಿನದಲ್ಲಿ ಕೆಆರ್ಎಸ್ ಡ್ಯಾಂಗೆ ಹರಿದು ಬಂದ 1 ಟಿಎಂಸಿ ನೀರು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಆಲಮಟ್ಟಿ ಡ್ಯಾಂಗೆ ದಾಖಲೆಯ 1.43 ಲಕ್ಷ ಕ್ಯೂಸೆಕ್ ಒಳಹರಿವು ನೀರು ಬಿಡಲಾಗಿರುವಂತದ್ದು. ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಆಲಮಟ್ಟಿ ಜಲಾಶಯದಲ್ಲಿ ಈಗ ಒಳಹರಿವು ಹೆಚ್ಚಾಗಿದೆ. ಲಿಂಗನಮಕ್ಕಿ ಜಲಾಶಯಕ್ಕೆ 19,496 ಕ್ಯೂಸೆಕ್ ನೀರು ಒಳಹರಿವು. ಭದ್ರಾವತಿ ತಾಲೂಕಿನ ಭದ್ರಾ ಜಲಾಶಯದಲ್ಲೂ ಕೂಡ ಒಳಹರಿವು ಏರಿಕೆಯಾಗ್ತಾ ಇರುವಂತದ್ದು. ಭದ್ರಾ ಜಲಾಶಯದ ಒಳಹರಿವಿನ ಪ್ರಮಾಣ 13,123 ಕ್ಯೂಸೆಕ್ ನೀರು. ಹೇಮಾವತಿ ಜಲಾಶಯದಲ್ಲಿ 11,479 ಕ್ಯೂಸೆಕ್ ನೀರು ಒಳಹರಿವು ಇರುವಂತದ್ದು. ಹಾರಂಗಿ ಜಲಾಶಯದ ಒಳಹರಿವಿನ ಪ್ರಮಾಣ 2,751 ಕ್ಯೂಸೆಕ್. ಹಳೆ ಮೈಸೂರು ಭಾಗದ ಡ್ಯಾಂಗಳ ನೀರಿನ ಮಟ್ಟದಲ್ಲಿ ಇದೀಗ ಏರಿಕೆ ಕಂಡು ಬರ್ತಾ ಇದೆ. ರೈತರ ಮುಖದಲ್ಲಿ ಮಂದಹಾಸ ಮೂಡ್ತಾ ಇರುವಂತದ್ದು. ಕಾವೇರಿ ಜಲನಯನ ಪ್ರದೇಶಗಳಲ್ಲಿ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಡ್ಯಾಂಗಳು ಭರ್ತಿ ಆಗ್ತಾ ಇದೆ. ಒಂದೇ ದಿನದಲ್ಲಿ ಈಗ ಕೆಆರ್ಎಸ್ ಡ್ಯಾಂಗೆ ಹರಿದು ಬಂದಿರುವಂತದ್ದು 1 ಟಿಎಂಸಿ ನೀರು. ಕೊನೆಗೂ ಕಂಡುಬಿಟ್ಟಿರುವಂತಹ ಮಳೆರಾಯ ರಾಜ್ಯದಲ್ಲಿ ಇದೀಗ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಆಲ್ಮಟ್ಟಿಗೆ ದಾಖಲೆಯ 1.43 ಲಕ್ಷ ಕ್ಯೂಸೆಕ್ ಒಳಹರಿವು ಸಿಕ್ಕಿರುವಂಥದ್ದು. ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಆಲಮಟ್ಟಿ ಜಲಾಶಯದಲ್ಲಿ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಲಿಂಗನಮಕ್ಕಿ ಜಲಾಶಯಕ್ಕೆ 19,496 ಕ್ಯೂಸೆಕ್ ಒಳಹರಿವು ಇದೆ. 4-5 ದಿನಗಳಿಂದ ರಾಜ್ಯದಾದ್ಯಂತ ಭಾರಿ ಮಳೆ ಆಗ್ತಾ ಇರುವ ಕಾರಣಕ್ಕೆ ಇದೀಗ ಮುಂಗಾರು ಆರಂಭ ತಿಂಗಳು ಕಳೆದ್ರೂ ಕೂಡ ಮುಂಗಾರು ಬಂದಿರಲಿಲ್ಲ ಅನ್ನುವಂಥ ಕಾರಣಕ್ಕೆ ಈಗ ಖಾಲಿಯಾಗಿದ್ದ ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗಿ ನೀರಿನ ಪ್ರಮಾಣದಲ್ಲಿ ಭಾರಿ ಏರಿಕೆಯಾಗಿರುವಂಥದ್ದು. 5 ದಿನಗಳಲ್ಲಿ ಡ್ಯಾಂಗಳಿಗೆ 50 ಟಿಎಂಸಿಗೂ ಅಧಿಕ ನೀರು ಹರಿದು ಬರ್ತಾ ಇದ್ದು ಈ ಅವಧಿಯಲ್ಲಿ ಜಲಾಶಯಗಳಲ್ಲಿನ ನೀರಿನ ಸಂಗ್ರಹ ಪ್ರಮಾಣ ಬಹುತೇಕ ಡಬಲ್ ಆಗ್ತಾ ಇದೆ.
ಈ ಒಂದು ಸೂಪರ್ ಎಲ್ನಿನೋದಿಂದ ರಾಜ್ಯದಲ್ಲಿ ಬರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಎಂಬ ಆತಂಕ ಕೂಡ ಸೃಷ್ಟಿಯಾಗಿತ್ತು, ಮನೆ ಮಾಡಿತ್ತು. ಆದರೆ ಈಗ ಸುರಿಯುತ್ತಿರುವಂತಹ ಭಾರಿ ಮಳೆಯ ಪರಿಣಾಮ ರಾಜ್ಯದ ಪ್ರಮುಖ 22 ಜಲಾಶಯಗಳಲ್ಲಿ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿರುವಂಥದ್ದು ರಾಜ್ಯದ ರೈತರಿಗೆ, ಅನ್ನದಾತರಿಗೆ, ಜೊತೆಗೆ ಸಾರ್ವಜನಿಕರಿಗೂ ಈಗ ನೆಮ್ಮದಿಯನ್ನ ತಂದಿರುವಂಥದ್ದು.